ಸಂಗಾತಿಯೇ ಕೊಲೆಗಾತಿಯಾಗಿರ್ತಕ್ಕಂತಹ ಕತೆ ಇದು. ನಿಜಕ್ಕೂ ಕಥೆಯಲ್ಲಿ ಮಾತ್ರ ಇದನ್ನು ಓದಬಹುದು, ರಿಯಾಲಿಟಿಯಲ್ಲಿ ಇಂಥದ್ದು ಆಗ್ಲಿಕ್ಕಿಲ್ಲ ಅಂತ ನಾವು ಅನೇಕರು ಅಂದ್ಕೊಳ್ಬಹುದು. ಆದರೆ ಇದು ರಿಯಾಲಿಟಿಯಲ್ಲಿ ಕೂಡ ಆಗಿದೆ, ಇದನ್ನು ನಾವು ನೋಡಲೇಬೇಕು. ಯಾಕಂದರೆ ಓಂ ಪ್ರಕಾಶ್ ಅವರು ಕೊಲೆಯಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಅವರ ಪತ್ನಿ ಈಗಲೂ ಕೂಡ, ಅಂದರೆ ಪೊಲೀಸರು ಕರೆದೊಯ್ತಾ ಇದ್ದಾಗಲೂ ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕೂಗ್ತಾ ಇದ್ದಾರೆ. ಅಂದರೆ ನನ್ನ ಮೇಲೆ ಮನೆ ಒಳಗಡೆ ನನಗೆ ಕಿರುಕುಳ ಕೊಡ್ತಾ ಇದ್ರು ಅಂದ್ರೂ ಇವತ್ತು ಸತ್ತು ಬಿದ್ದಿರೋದು ಅವರ ಗಂಡ ಓಂ ಪ್ರಕಾಶ್ ಅವರು ಸಾವಿಗೀಡಾಗಿದ್ದಾರೆ. ರವಿನ ವರದಿ ನಿಂತಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ವಿಚಾರ ಇಡೀ ರಾಜ್ಯವನ್ನ, ಅದರಲ್ಲೂ ರಾಜ್ಯದ ಪೊಲೀಸ್ ಇಲಾಖೆಯನ್ನ ಬೆಚ್ಚಿ ಬೀಳಿಸಿದೆ. HSR ಲೇಔಟ್ನ ತಮ್ಮ ಮನೆಯಲ್ಲೇ ಪತ್ನಿಯಿಂದಲೇ ಕೊಲೆಯಾಗಿದ್ದಾರೆ. ಕೊಲೆ ಸಂಬಂಧ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಟೈಮ್ನಲ್ಲಿ ಮನೆಯಲ್ಲಿದ್ದ ಓಂ ಪ್ರಕಾಶ್ ಮಗಳು ಕೃತಿ ವಿಚಾರಣೆ ನಡೆಯುತ್ತಿದೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಡಿಸಿಪಿ ಸಾರಾ ಫಾತಿಮಾ ಸಮ್ಮುಖದಲ್ಲೇ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಗೂ ಮುನ್ನ FSL ತಂಡದಿಂದ ಮೃತದೇಹ ಪರಿಶೀಲನೆ ನಡೆಯಿತು. ಗಾಯದ ಗುರುತುಗಳು, ಗಾಯದ ವಿಧ, ಯಾವ ವಸ್ತುವಿನಿಂದ ಹಲ್ಲೆ ನಡೆಸಲಾಗಿದೆ ಎಂಬೆಲ್ಲ ಪರಿಶೀಲನೆ ನಡೆಯಿತು. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ನೀಡಲಾಯಿತು. HSR ಲೇಔಟ್ನ MCHS ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆ ಅಧಿಕಾರಿಗಳು, ಓಂ ಪ್ರಕಾಶ್ ಕುಟುಂಬಸ್ಥರು ಕಣ್ಣೀರಿಟ್ಟು ಅಂತಿಮ ದರ್ಶನ ಪಡೆದರು. ಎಂಥ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಎದುರಿಸಿದ್ದು. ಮುಖ್ಯವಾದದ್ದು ಬಾಬರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ SP ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮು ಗಲಭೆ ಆಗದಂಗೆ ನೋಡ್ಕೊಂಡಿರೋವಂಥದ್ದು. ಮತ್ತು 2016ನೇ ಇಸ್ವಿಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿ ಆಗಿರುತ್ತೆ. ಆ ಸಮಯದಲ್ಲಿ ಸಹ ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಧೈರ್ಯ ಕೊಟ್ಟು ಅವರು ಕಾಪಾಡಿದ್ರಲ್ಲಿಗೆ. HSR ಲೇಔಟ್ನಲ್ಲಿನ ಅಂತಿಮ ದರ್ಶನದ ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಮೃತದೇಹ ತರಲಾಯಿತು. ಚಿತಾಗಾರದ ಬಳಿ ಓಂ ಪ್ರಕಾಶ್ ಅವರಿಗೆ ಸರ್ಕಾರಿ ಗೌರವ ಸಲ್ಲಿಕೆಯಾಯಿತು. ಪೊಲೀಸ್ ಬ್ಯಾಂಡ್ ನುಡಿಸಿ ಗೌರವ ಸಲ್ಲಿಸಲಾಯಿತು. ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಬರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದರು ಈ ರೀತಿ ಮರ್ಡರ್ ಆಗಿದೆ ಅಂತೇಳಿ. ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರೂ ಹೇಳಿಲ್ಲ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಒಳ್ಳೆ ವ್ಯಕ್ತಿತ್ವ. ನಮ್ಮ 30-35 ವರ್ಷಗಳ ಅವಧಿನಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದರು. ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ. ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲೂ ಕೂಡ 2 ವರ್ಷ ಕಮಿಷನರ್ ಆಗಿದ್ದರು. ಬೆಳಿಗ್ಗೆ ನಮ್ಮ ಅಧಿಕಾರಿಗಳು ಹೇಳ್ತಾಯಿದ್ರು ಭಾಳ ಒಳ್ಳೆಯ ಹೆಸರಿತ್ತು ಅಂತ ಅವರಿಗೆ. ಇವತ್ತು ಎಲ್ಲರೂ ವಯಸ್ಸಾಗುತ್ತೆ, ಸಾವು ಬರುತ್ತೆ. ಆದರೆ ಈ ರೀತಿ ಸಾವು ಆಗಿದ್ದು ಭಾಳ ದುಃಖಕರವಾಗಿರ್ತಕ್ಕಂಥ ವಿಚಾರ. ಇವತ್ತು ಈ ರೀತಿ ಅವರ ಹತ್ಯೆ ಆಗಿರೋವಂಥದ್ದು ನೋಡಿದ್ರೆ ತುಂಬ ನೋವು ತರುವಂಥ ವಿಷಯ. ಅವ್ರ ಮಕ್ಕಳಿಗೆ, ಅವರ ಮಗನಿಗೆ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಅವರನ್ನು ತುಂಬಿಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಸರ್ಕಾರಿ ಗೌರವದ ಬಳಿಕ ಶೈವ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನಡೆದವು. ಓಂ ಪ್ರಕಾಶ್ ಕುಟುಂಬಸ್ಥರು, ಸಂಬಂಧಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸರು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನನಗೆ ಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ, ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹೆಂಗೆ ಅಂತ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಒಂದು ಕಡೆ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆ ನಡೆಯುತ್ತಿರುವಾಗಲೇ ಮತ್ತೊಂದೆಡೆ ಪೊಲೀಸ್ ತನಿಖೆ ಕೂಡ ಸಾಗಿತ್ತು. ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಬಂಧಿಸಿದ್ದ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಕೊಲೆ ವೇಳೆ ಮನೆಯಲ್ಲೇ ಇದ್ದ ಮಗಳು ಕೃತಿ ವಿಚಾರಣೆ ಹಾಗೂ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಗಳ ಸಂಗ್ರಹಗಳ ವೇಳೆ ಹೈಡ್ರಾಮಾಗಳೇ ನಡೆದವು. ಆದರೆ ಯಾವುದೇ ಕಾರಣಕ್ಕೂ ಫಿಂಗರ್ ಪ್ರಿಂಟ್ ಕೊಡುವುದಿಲ್ಲ ಎಂದು ಕೃತಿ ಹೈಡ್ರಾಮಾ ಮಾಡಿದ್ದಳು. ಅಲ್ಲದೆ ಫಿಂಗರ್ ಪ್ರಿಂಟ್ ತೆಗೆಯುವಾಗ ಮಹಿಳಾ ಇನ್ಸ್ಪೆಕ್ಟರ್ಗೆ ಪರಿಚಿದ್ದಳು ಕೃತಿ. ಹೀಗಾಗಿ ಡಿಸಿಪಿ ಸಾರಾ ಫಾತಿಮಾ ಅವರೇ ಸ್ಟೇಷನ್ಗೆ ಬಂದು ಫಿಂಗರ್ ಪ್ರಿಂಟ್ ಪಡೆದು ವಿಚಾರಣೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಓಂ ಪ್ರಕಾಶ್ ಕೊಲೆ ರಹಸ್ಯದ ಪತ್ನಿ ಪಲ್ಲವಿ ಮಾಡಿದ್ದ ಆ ಮೆಸೇಜ್ಗಳು ಹಲವು ಅನುಮಾನ ಹುಟ್ಟುವಂತೆ ಮಾಡಿದ್ದವು. ಪೊಲೀಸ್ ಆಫೀಸರ್ಸ್ ಗ್ರೂಪ್ನಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೆಸೇಜ್ ಹಾಕಿದ್ದರು.
ಓಂ ಪ್ರಕಾಶ್ ಜೊತೆಯಲ್ಲೇ ಇದ್ದರೂ ನಾನು ಒತ್ತೆಯಾಳಾಗಿದ್ದೇನೆ. ನಾನು ಹೋದಲ್ಲೆಲ್ಲ ಓಂ ಪ್ರಕಾಶ್ ಏಜೆಂಟ್ಗಳು ಫಾಲೋ ಮಾಡ್ತಿದ್ದಾರೆ. ನನ್ನ ಮಗಳಿಗೂ ಓಂ ಪ್ರಕಾಶ್ ಜೀವ ಬೆದರಿಕೆ ಹಾಕಿದ್ರು. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನ ನೇಮಿಸಿದ್ರು. ಆನ್ಲೈನ್ ಫುಡ್ನಲ್ಲೂ ವಿಷ ಬೆರೆಸುವ ಕೆಲಸ ಮಾಡಿದ್ದಾರೆ. ಓಂ ಪ್ರಕಾಶ್ ಬಳಿ ಗನ್ ಇದೆ. ಪದೇ ಪದೇ ಜೀವ ಬೆದರಿಕೆ ಹಾಕ್ತಾರೆ. ನನ್ನ ಗಂಡನಿಗೆ PSI ಜೊತೆಯೂ ಲಿಂಕ್ ಇತ್ತು. ಹಣ, ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರುತ್ತಿವೆ ಅನ್ನೋದರ ತನಿಖೆ ಆಗಲಿ. ಈ ಬಗ್ಗೆ NSA ಅಜಿತ್ ದೋವಲ್ಗಾದ್ರೂ ಮಾಹಿತಿ ನೀಡಿ. ನನ್ನ ಗಂಡನಿಂದ ಪೊಲೀಸ್ ಅಧಿಕಾರಿಗಳಿಗೂ ಕಿರುಕುಳ ಆಗಿದೆ. DGP ಆಗಿದ್ದ ಅವಧಿಯಲ್ಲಿ 10 ರಿಂದ 15 ದಿನಕ್ಕೊಮ್ಮೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಡಾರ್ಕ್ ವರ್ಲ್ಡ್ ಕಾರ್ಯಾಚರಣೆಯಿಂದ ಎಲ್ಲವೂ ಕ್ಲೋಸ್ ಆಗಿದೆ. ನಮ್ಮನ್ನು ಓಂ ಪ್ರಕಾಶ್ ಅವರಿಂದ ಕಾಪಾಡಿ ಎಂದು ಬರೆದುಕೊಂಡಿದ್ದಾರೆ. ಸಡನ್ ಪ್ರೊವೊಕೇಶನಲ್ಲಿ ಆಗಿರೋದಲ್ಲ, ಇದು ವೆಲ್ ಪ್ರಿಪೇರ್ಡ್ ಮತ್ತು ಭಾಳಷ್ಟು ಅದಕ್ಕೆ ಹಿನ್ನೆಲೆ ಇದೆ. ಸುಮಾರು ನನ್ನ ಪ್ರಕಾರ 2-3 ವರ್ಷದಿಂದ ಇದು ನಡೀತಾ ಇದೆ ಗಲಾಟೆ. ಇದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಬಂದಿದೆ ಮತ್ತು ಅವರ ಸರ್ಕಲಲ್ಲಿ ಎಲ್ಲ ಈ ನಿವೃತ್ತ ಇದರಲ್ಲೆಲ್ಲ ಈ ವಿಚಾರಗಳು ಡಿಸ್ಕಷನ್ ಆಗ್ತಾ ಇದೆ. ಕೊನೆಗೆ ಅವರು ಕಂಪ್ಲೇಂಟ್ ಕೊಟ್ಟು ಲೋಕಲ್ ಪೊಲೀಸ್ನವ್ರು ಆ್ಯಕ್ಷನ್ ತಗೊಳ್ಳದೇ ಇದ್ದದಕ್ಕೆ ಆಕೆ ಮನೆ ಮುಂದೆನೇ ಕೂತ್ಕೊಂಡು ಧರಣಿ ಮಾಡಿರೋದು ಇದೆ. ಇದರಲ್ಲಿ ಲೋಕಲ್ ಪೊಲೀಸ್ ಅವ್ರದ್ದು ನಿರ್ಲಕ್ಷ್ಯನ ನನಗೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಅವರೀಗ ಪ್ರೆಸೆಂಟ್ DG ಅಲ್ಲ, ಅವರು ಸಾಮಾನ್ಯ ಒಬ್ಬರು ಅಧಿಕಾರಿ, ಅಲ್ಲಿ ರಿಟೈರ್ಡ್ ಆಗಿರೋ ನಿವೃತ್ತ ಅಧಿಕಾರಿ. ಸೊ ಈ ಕಂಪ್ಲೇಂಟು ಹೊರಗಡೆ ಬಂದ ಮೇಲೆ ಮತ್ತು ವೆಪನ್ ಇರೋದು ವಿಚಾರ ಬಂದ ಮೇಲೆ ಇದಕ್ಕೆ ಇಮಿಡಿಯೇಟ್ ಆಫೀಸರ್ಸ್ ಆ್ಯಕ್ಷನ್ ತಗೊಳ್ಬೇಕಾಯಿತು. ಇಲ್ಲಿ ಮೊದಲೇ ಪೊಲೀಸರಿಗೆ ದೂರು ಕೊಟ್ಟರೂ ಸಮಸ್ಯೆ ಬಗೆಹರಿಸಲು ಮುಂದಾಗಲಿಲ್ಲವೇಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಹಾಗಿದ್ದರೂ ಸಮಸ್ಯೆ ಬಗೆಹರಿಸಲು ಕೊಲೆಯೇ ಪರಿಹಾರವಾಗಿತ್ತ ಎಂಬ ಪ್ರಶ್ನೆಯೂ ಮೂಡುತ್ತೆ. ಇನ್ನು ಓಂ ಪ್ರಕಾಶ್ ಕೊಲೆಯ ಬಗ್ಗೆ ಅವರ ಮಗ ಕಾರ್ತಿಕೇಶ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಾರ್ತಿಕೇಶ್ ದೂರಿನ ಮೇಲೆ FIR ಕೂಡ ದಾಖಲಾಗಿದೆ. ನನ್ನ ತಾಯಿ ಪಲ್ಲವಿಯಿಂದ ತಂದೆ ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಇತ್ತು. ಕಳೆದೊಂದು ವಾರದಿಂದ ಬೆದರಿಕೆ ಹಾಕ್ತಿದ್ದರು. ಕೊಲೆ ಬೆದರಿಕೆ ಹಿನ್ನೆಲೆ ತಂಗಿ ಮನೆಯಲ್ಲಿದ್ದ ಓಂ ಪ್ರಕಾಶ್ರನ್ನ ಬಲವಂತವಾಗಿ ವಾಪಸ್ ಕರೆತಂದಿದ್ದರು ಕೃತಿ. ಪಲ್ಲವಿ ಹಾಗೂ ಕೃತಿ ಇಬ್ಬರೂ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಖಿನ್ನತೆಯಿಂದ ಪ್ರತಿನಿತ್ಯ ಓಂ ಪ್ರಕಾಶ್ ಜೊತೆ ಜಗಳ ಮಾಡುತ್ತಿದ್ದರು. ಪಲ್ಲವಿ ಹಾಗೂ ಕೃತಿಯೇ ಕೊಲೆ ಮಾಡಿರುವ ಅನುಮಾನವಿದೆ ಎಂದು ಉಲ್ಲೇಖವಾಗಿದೆ. ತಂದೆಗೆ ತಾಯಿಯಿಂದಲೇ ಕೊಲೆ ಬೆದರಿಕೆ ಇದ್ದಿದ್ದು ಗೊತ್ತಿದ್ದರೂ ಪುತ್ರ ಅದ್ಯಾಕೆ ಸುಮ್ಮನಿದ್ದ? ಅವರ ಮನೆಯಲ್ಲಿ ಇದು ಈ ಹಿಂದೆಯೂ ಕಾಮನ್ ಆಗಿತ್ತ ಎಂಬ ಪ್ರಶ್ನೆಗಳೂ ಮೂಡುತ್ತವೆ. ಇಷ್ಟಕ್ಕೂ ಓಂ ಪ್ರಕಾಶ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ ಆಸ್ತಿಯೇ ಮುಳುವಾಯ್ತಾ ಅನ್ನೋ ಅನುಮಾನ ದಟ್ಟವಾಗಿದೆ. 2011-12ರಲ್ಲಿ ಜೊಯ್ಡಾದಲ್ಲಿ 2.17 ಎಕರೆ ಜಮೀನು ಖರೀದಿಸಿದ್ರು. ಜೊತೆಗೆ ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿ 5 ಎಕರೆ ಜಮೀನು ಖರೀದಿಸಿದ್ರಂತೆ. ಈ 2 ಜಮೀನುಗಳನ್ನ ಮಗ ಕಾರ್ತಿಕೇಶ್ ಹೆಸರಲ್ಲಿ ನೋಂದಣಿ ಮಾಡಿಸಿದ್ರು. ಸಾಮಜೋಯ್ಡಾದಲ್ಲಿ ಶ್ರೀಗಂಧ, ಸಾಗುವಾನಿ ಜೊತೆಗೆ ಗೆಸ್ಟ್ ಹೌಸ್ ಇದ್ರೆ ಬಾಡಗುಂದದಲ್ಲಿರೋ 5 ಎಕರೆ ಜಮೀನನ್ನ ರಿವರ್ ರಾಫ್ಟಿಂಗ್ ಆಗಿ ಲೀಸ್ಗೆ ಕೊಟ್ಟಿದ್ರು. ಜೊಯ್ಡಾ ತಾಲೂಕಿನಲ್ಲಿಯೇ ಓಂ ಪ್ರಕಾಶ್ಗೆ ಸೇರಿದ 17.20 ಎಕರೆ ಜಾಗ ಇದೆ. 7.20 ಎಕರೆ ಜಾಗ ಮಗನ ಹೆಸರಿನಲ್ಲಿದ್ದು ಉಳಿದ 10 ಎಕರೆ ಥರ್ಡ್ ಪಾರ್ಟಿ ಹೆಸರಲ್ಲಿದೆ. 10 ಎಕರೆ ಪೈಕಿ 5 ಎಕರೆ ಜಾಗವನ್ನ ತನ್ನ ತಂಗಿಗೆ ಕೊಡುವುದಕ್ಕೆ ಮುಂದಾಗಿದ್ರು. ಉತ್ತರ ಕನ್ನಡವನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ರು. ಹಾಗಾಗಿ ಬಹುತೇಕ ಆವಾಗೇನು ಜೋಯ್ಡಾ ಏನೋ ಅಷ್ಟೊಂದು ಬೆಳೆದಿರಲಿಲ್ಲ. ಆದರೂ ಕೂಡ ಅಲ್ಲಿ ಒಂದು ಪ್ರಕೃತಿ ಪ್ರೇಮದಿಂದ ಇರ್ಬೋದು, ಅಲ್ಲಿ ಸಣ್ಣ ಜಾಗವನ್ನ ಅವರು ಖರೀದಿ ಮಾಡಿ ಅಲ್ಲಿಗೆ ಸಣ್ಣ ತೋಟ ವ್ಯವಸಾಯಕ್ಕೆ ಒಂದು ಇದು ಮಾಡಿದ್ರು. ಅವರು ಆಸ್ತಿ ವಿಚಾರದ ಬಗ್ಗೆ ಅವ್ರು ಯಾವುದೇ ರೀತಿ ಹೇಳಿರ್ಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನ್ಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಮಗನ್ಗೂ ಕೂಡ ಅವ್ರ ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು. ಇದು ಒಂದು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಓಂ ಪ್ರಕಾಶ್ ಕೊಲೆಗೆ ಚಿಕ್ಕಮಗಳೂರು ಮೂಲದ ಮಹಿಳೆಯೊಬ್ಬರ ಸಂಪರ್ಕವೂ ಕಾರಣ ಅಂತ ಹೇಳಲಾಗ್ತಿದೆ. ಮಹಿಳೆಯೊಬ್ಬರ ಜೊತೆ ಓಂ ಪ್ರಕಾಶ್ಗೆ ಸಂಪರ್ಕವಿತ್ತಂತೆ. ಚಿಕ್ಕಮಗಳೂರು ಮೂಲದ ಆ ಮಹಿಳೆ DG ಕಚೇರಿ ಮುಂದೆ ಧರಣಿ ಮಾಡಿದ್ದರಂತೆ. ಆ ಘಟನೆಯ ನಂತರ ಹಲವು ಬಾರಿ ಓಂ ಪ್ರಕಾಶ್ ಮನೆಯಲ್ಲಿ ಜಗಳವಾಗ್ತಾ ಇತ್ತು ಎನ್ನಲಾಗಿದೆ. ಇದರ ಜೊತೆಗೆ ಆಸ್ತಿ ವಿಚಾರ ಹಾಗೂ ಪತ್ನಿ ಹಾಗೂ ಪುತ್ರಿಯ ಮಾನಸಿಕ ಖಿನ್ನತೆಯೂ ಕೊಲೆಗೆ ಕಾರಣ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಹಾಗಿದ್ದರೂ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಓಂ ಪ್ರಕಾಶ್ ತಮ್ಮ ಮನೆಯಲ್ಲೇ, ಅದೂ ತನ್ನ ಹೆಂಡತಿ ಹಾಗೂ ಪುತ್ರಿಯ ಕೈಯಲ್ಲೇ ಕೊಲೆಯಾಗಿರುವುದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಈ ಕೊಲೆಯ ಬಗ್ಗೆ ತನಿಖೆ ಮುಂದುವರೆದಿದೆ. ಮನೆಯಲ್ಲೇ ಆಗಿರುವಂತಹ ಕೊಲೆ, ಮನೆ ಮಂದಿಯೇ ಮಾಡಿರ್ತಕ್ಕಂತಹ ಕೊಲೆ ಆಗಿರೋದಕ್ಕೆ ಏನು ಕಾರಣ ಅನ್ನುವಂಥದ್ದಷ್ಟೇ, ಅಂದರೆ ಕೊಲೆಗೆ ಕಾರಣ ಏನು ಅನ್ನುವಂಥದ್ದಷ್ಟೇ ಈಗ ಗೊತ್ತಾಗಬೇಕಾಗಿರುವಂಥದ್ದು. ಆ ಕಾರಣವನ್ನು ಹುಡುಕುವಂತಹ ಕೆಲಸವನ್ನು ಕೂಡ ಪೊಲೀಸರು
ಮಾಡ್ತಾ ಇದ್ದಾರೆ. ಈಗಾಗಲೇ ಜಾತಿ ವರದಿಗೆ ಸಂಬಂಧಪಟ್ಟಂತೆ, ಜಾತಿ ಗಣತಿಯ ವರದಿಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕರು ಹಾಗೆ ಪ್ರತಿಪಕ್ಷ ಬಿಜೆಪಿಯ ನಾಯಕರುಗಳು ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಜಾಸ್ತಿ ತೋರಿಸೋದಕ್ಕಾಗಿ, ಅವರಿಗೆ ಹೆಚ್ಚು ಸವಲತ್ತು ಕೊಡೋದಕ್ಕಾಗಿ ಎಲ್ಲ ವರದಿಯನ್ನು ಮಾಡಿದ್ದಾರೆ ಅನ್ನುವಂಥ ಆಪಾದನೆಗಳನ್ನು ಸಹಜವಾಗಿಯೇ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳ ಸಹಜ ಆಪಾದನೆ ರೀತಿಯಲ್ಲಿ ಇದ್ದರೂ ಕೂಡ ಗಂಭೀರವಾಗಿ ಎತ್ತಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ಮೂಲ ಪ್ರತಿ ಎಲ್ಲಿದೆ ಅಂತ ಹೇಳುವಂಥದ್ದು. ಯಾಕಿದು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಮೂಲ ಪ್ರತಿಯ ಮಲ್ಲ ಯುದ್ಧ ಯಾಕೆ ಶುರುವಾಯಿತು ಇಲ್ಲಿ ಅಂತೇಳಿ. ಕಾಂತರಾಜ್ ವರದಿಗೂ ಜಯಪ್ರಕಾಶ್ ಹೆಗಡೆ ವರದಿಗೂ ಸಾಮ್ಯತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಮತ್ತು ವಿಶೇಷವಾಗಿ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳನ್ನು ಕಂಡಾಗ ಅಲ್ಪಸಂಖ್ಯಾತರ ರಕ್ಷಣೆ, ಸವಲತ್ತು ನೀಡೋದಕ್ಕಾಗಿ ದತ್ತಾಂಶಗಳನ್ನು ಬದಲಿಸುವಂತಹ ಕೆಲಸ ಏನಾದರೂ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ. ಯಾಕೆಂದರೆ ಪ್ರತಿಪಕ್ಷದವರು ಅನುಮಾನವನ್ನು ಹುಟ್ಟಿಸುವಂತಹ ಪ್ರಯತ್ನವನ್ನು ರಾಜಕೀಯವಾಗಿ ಮಾಡುವಂಥದ್ದು ಅವರ ರಾಜಕೀಯದ ಲೆಕ್ಕಾಚಾರವೂ ಕೂಡ ಆಗಿದ್ದೇ ಇರುತ್ತೆ. ಜಾತಿ ಗಣತಿ ವರದಿಯ ಅಸಲಿಯತ್ತಿನ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದು ಅಸಲಿ ಅಲ್ಲ, ಇದು ನಕಲಿ ವರದಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕವಾಗಿ ಜಾತಿ ಗಣತಿ ವರದಿಯ ಆಧಾರದ ಮೇಲೆ ಯಾವ ಮೀಸಲಾತಿಗಳನ್ನು ಪ್ರಪೋಸ್ ಮಾಡ್ತಾ ಇದೆ ಸರ್ಕಾರ, ಅಥವಾ ಅದನ್ನು ಅಂಗೀಕಾರ ಮಾಡೋದ್ರ ಬಗ್ಗೆ ಸರ್ಕಾರ ಏನು ಚರ್ಚೆ ಮಾಡ್ತಾ ಇದೆ, ಆ ಚರ್ಚೆಯನ್ನು, ಅದರ ಬುಡವನ್ನು ಅಲುಗಾಡಿಸುವಂತಹ ಪ್ರಯತ್ನವನ್ನು ಈಗ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. ಜಾತಿ ಗಣತಿಯ ಮೂಲ ಪ್ರತಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಜಾತಿ ಗಣತಿಯ ಮೂಲ ಪ್ರತಿ ಸಿದ್ದರಾಮಯ್ಯನವರ ಮನೆಯಲ್ಲಿದೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಆದರೆ ಅದು ನಕಲಿ ಪ್ರತಿ ಮಾತ್ರ ಈಗ ಕ್ಯಾಬಿನೆಟ್ ಮುಂದೆ ಮಂಡನೆ ಆಗಿರುವಂಥದ್ದು ಅನ್ನೋದು ಅವ್ರು ಮಾಡ್ತಾ ಇರುವಂಥ ಆರೋಪ. ಜಾತಿ ಗಣತಿಯ ಮೂಲ ಪ್ರತಿ ಎಲ್ಲಿದೆ, ಅದು CM ಮನೆಯಲ್ಲಿ ಇದೆ ಅನ್ನುವಂತಹ ಮಾತುಗಳನ್ನು ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ. ಬಹುಶಃ ಅಶೋಕ್ ಅವರಿಗೆ ಗೊತ್ತಿರ್ಬೋದು ಯಾವಾಗ ಅದು ಮುಖ್ಯಮಂತ್ರಿಯವರ ಮನೆಗೆ ಹೋಗಿದೆ, ಅದು ಎಲ್ಲಿ ಇಟ್ಟಿದ್ದಾರೆ, ಮುಖ್ಯಮಂತ್ರಿ ಮನೆಯ ತಿಜೋರಿಯಲ್ಲಿ ಏನಾದರೂ ಇದೆಯಾ, ಅದು ಬಹುಶಃ ಪ್ರತಿಪಕ್ಷ ನಾಯಕರಲ್ಲಿ ಮಾಹಿತಿ ಇರಲೂಬಹುದು. ಯಾಕಂದರೆ ಅವರು ಶ್ಯಾಡೋ CM, ಹಾಗಾಗಿ ಅವರಲ್ಲಿ ಆ ಮಾಹಿತಿ ಇರಲೂಬಹುದು. ಸಂಪುಟದಲ್ಲಿ ಮಂಡನೆಯಾಗಿರೋದು ನಕಲಿ ವರದಿ ಅನ್ನುವಂತಹ ಗಂಭೀರ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಸಂಪುಟದಲ್ಲಿ ಮಂಡನೆಯಾಗಿರುವಂಥದ್ದು ನಕಲಿ ವರದಿ ಅನ್ನುವಂಥ ಗಂಭೀರ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಹೇಗೆ ಅಸಲಿ ಆಗುತ್ತೆ, ಯಾವುದು ನಕಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಾನು ನಿಮಗೆ ವಿವರಿಸ್ತೀನಿ ಯಾವ ರೀತಿಯಾಗಿ ಇದೆ ಇಲ್ಲಿ ಅಂತೇಳಿ. ಇಲ್ಲಿರುವಂತಹ ರಾಜಕೀಯದ ಮಾತುಗಳನ್ನು ಕೂಡ ನಾವು ಗಮನಿಸಲೇಬೇಕು. ಮೂಲ ಪ್ರತಿ, ಅದರೊಳಗಿನ ಸಹಿ, ಕಾಂತರಾಜು ಸಹಿ ಹಾಕಿರೋದೇ ಎಲ್ಲದಕ್ಕೂ ಕೂಡ ಮೂಲ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇವರ ಆರೋಪಗಳ ಮೂಲವೂ ಕೂಡ ಇರುವಂಥದ್ದು ಅದೇ, ಕಾಂತರಾಜು ಅವರ ಸಹಿ ಎಲ್ಲಿದೆ, ಅಥವಾ ಈಗಿರೋ ವರದಿಯಲ್ಲಿ ಕಾಂತರಾಜು ಅವರ ಸಹಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಾಂತರಾಜು ವರದಿಯೇ ಬೇರೆ, ಜಯಪ್ರಕಾಶ್ ಹೆಗಡೆ ವರದಿಯೇ ಬೇರೆ ಅನ್ನುವಂತಹ ವಾದವನ್ನು ಪ್ರತಿಪಕ್ಷ ನಾಯಕರುಗಳು ಹೇಳ್ತಾ ಇದ್ದಾರೆ. ಅಸಲಿಗೆ ಇದು ಪ್ರತಿಪಕ್ಷ ನಾಯಕರ ವಾದ ಆಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಜಯಪ್ರಕಾಶ್ ಹೆಗಡೆ ಅವರೇ ಖುದ್ದಾಗಿ ಇದನ್ನು ಹೇಳ್ಕೊಂಡಿದ್ದಾರೆ. ಇದು ಬೇರೆ ನಾನು ರೆಡಿ ಮಾಡಿರ್ತಕ್ಕಂಥ, ಅಂದರೆ ತನ್ನ ಅಧ್ಯಕ್ಷತೆಯಲ್ಲಿ ರೆಡಿ ಮಾಡಿರ್ತಕ್ಕಂತಹ ವರದಿ ಅನ್ನೋದನ್ನು ಖುದ್ದು ಜಯಪ್ರಕಾಶ್ ಹೆಗಡೆ ಅವರು ಒಪ್ಪಿಕೊಂಡಿದ್ದಾರೆ. ಸರ್ಕಾರದ ಮೇಲೆ ಮುಗಿಬಿದ್ದಿರುವಂತಹ ಪ್ರತಿಪಕ್ಷಗಳಿಗೆ ಕೈ ನಾಯಕರು ಕೂಡ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೇಗಿದೆ ಸಹಿ, ಏನಿದೆ ಅಂತ ಹೇಳ್ಕೊಂಡು ಇಲ್ಲಿ ಇದು ಬಹುತೇಕ ಇದು ಗೊಂದಲವನ್ನು ಸೃಷ್ಟಿಸುವಂತಹ ಮಾತುಗಳ ರೀತಿಯಲ್ಲಿ ಇದೆಯೋ ಹೊರತು ಭಾಳ ಅದಕ್ಕೆ ಪೂರಕವಾದಂಥ ಆಧಾರಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಇದ್ದೇ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ನಾಯಕರುಗಳು ಏನೇನು ಮಾತನಾಡ್ತಾ ಇದ್ದಾರೆ, ಪ್ರತಿಪಕ್ಷ ನಾಯಕರು ಏನು ಹೇಳ್ತಿದ್ದಾರೆ, ಅವರಿಗೆ ಉತ್ತರವಾಗಿ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸರ್ಕಾರದ ಸಚಿವರುಗಳು, ಮೇಲ್ಮನೆಯ ಪ್ರತಿಪಕ್ಷ ನಾಯಕರುಗಳು ಇವರೆಲ್ಲ ಏನೇನು ಮಾತನಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಪಿ ಸಿದ್ದರಾಮಯ್ಯನ ಮನೆ, ಒರಿಜಿನಲ್ ಸಿದ್ದರಾಮಯ್ಯನ ಮನೆಯಲ್ಲಿ ಸಿಗಾಕೊಂಬಿಟ್ಟಿದೆ. ವರದಿ ಅಲ್ಲಿ ಸಿಗಾಕೊಂಬಿಟ್ಟಿದೆ, ಕೊಟ್ಬಿಟ್ಟವನೆ. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟಿದೆ. ಯಾರೋ ಸಿದ್ದರಾಮಯ್ಯನ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್, 100% ನಕಲಿ. ದಿಸ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್, ಇಸ್ ನಾಟ್ ಎ ಬಿಜೆಪಿ ಡಾಕ್ಯುಮೆಂಟ್, ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್, ಇಟ್ಸ್ ಅಥೆಂಟಿಕ್. ಇದನ್ನ ಪ್ಲೇಸ್ ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಮೋರ್ ಅಥೆಂಟಿಕ್. ಸಿದ್ದರಾಮಯ್ಯನ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ಅಶೋಕ ಯಾವತ್ತು ಸತ್ಯ ಹೇಳಿದಾನೆ, ಅವರು ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್. ಅದು ಗೊತ್ತೇ ಇಲ್ಲ. ಅಶೋಕ ಬಿಜೆಪಿ ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು. ಅವ್ರ ಕಸಬು ಅವ್ರದ್ದು, ಅವರ RSS ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನ ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು
ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಕಾಂತರಾಜು ವರದಿ ಇತ್ತು. ಕಾಂತರಾಜು ವರದಿ ಒರಿಜಿನಲ್ ರಿಪೋರ್ಟ್ ಎಲ್ಲೋಯ್ತು, ಕಳವಾಯಿತು ಅಂತೇಳಿ ಬರ್ತಾ ಇದೆ. ಕದ್ದವ್ರು ಯಾರು? ಅದೇನು ಒಂದು ಪೇಪರೇ? ಬರ್ಸ್ಕೊಂಡು ಇಲ್ಲಿ ಯಾವ್ದ್ಯಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, HS ಕಲ್ಯಾಣ್ ಕುಮಾರ್ ಇದ್ದಾರೆ. ಆಮೇಲೆ ಈ ಸದಸ್ಯರನ್ನ ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ? ಅಂದಿನ ಸರ್ಕಾರ ನಿಮ್ದಿತ್ತು, ನಿಮ್ಮ ಸದಸ್ಯರಲ್ವಾ ಇವರು? ಅವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿಜೆಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಜಾತಿ ಗಣತಿ ಬಿಡುಗಡೆ ಮಾಡಿದ್ರು, ಮೂಲ ಪ್ರತಿಮೆ ಇಲ್ಲ. ಯಾರನ್ನ ನೇಮಿಸಿದ್ರು ಕಾಂತರಾಜ್ ಅವರು, ಅವರೇ ವರದಿಗೆ ಸಹಿ ಮಾಡಿಲ್ಲ. ಕಾಂತರಾಜ್ ವರದಿ ಒಳಗೆ ಏನು ಸದಸ್ಯರು ಸಹಿ ಮಾಡಬೇಕಾಗಿತ್ತು, ಅವ್ರು ಯಾರೂ ಕೂಡ ಸಹಿ ಮಾಡಿಲ್ಲ. ಅದಕ್ಕಾಗಿ ಆ ವರದಿಯನ್ನು ಬಚ್ಚಿಟ್ಕೊಂಡು ನಾಟಕೀಯವಾಗಿ ಹೆಗಡೆ ಅವರಿಂದ ಮತ್ತೊಂದು ವರದಿಯನ್ನು ಪ್ರಕಟ ಮಾಡಿಸಿದ್ದಾರೆ. ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ. ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿರ್ತೀವಿ. ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ. ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ? ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕಾಗ್ತದೆ. ಇಲ್ಲಿ ಆಡಳಿತ ಪಕ್ಷದವರು ಕೊಡ್ತಿರುವಂತಹ ಸಮರ್ಥನೆಯೂ ಕೂಡ ಸಮರ್ಥನೀಯವಾಗಿ ಕಾಣ್ತಾ ಇಲ್ಲ. ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕಾಗಿರುತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಯಾರು ಕೂಡ ಇದನ್ನು ಭಾಳ ಗಂಭೀರವಾಗಿ ಇವರು ಯಾರು ಕೂಡ ತೆಗೆದುಕೊಂಡು ಇಲ್ಲಿ ಮಾತಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟ ಇದೆ. ಆ ಪ್ರತಿಪಕ್ಷದವರು ಒಂದು ಪಾಸ್ ಆದರೆ ಪಾಸ್ ಆಗಲಿ ಅನ್ನೋ ರೀತಿ ಅಂತ ಆರೋಪವನ್ನು ಮಾಡ್ತಾ ಕೂತಿದ್ದಾರೆ. ಆಡಳಿತ ಪಕ್ಷದವರು ಅದನ್ನು ಹೆಂಗೆ ಡಿಫೆಂಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಅವರು ಕೂಡ ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾದರೆ ಏನಿದು ಮೂಲ ಪ್ರತಿಯ ಸಮರ, ಯಾಕೆ ಇದು ಶುರುವಾಗಿದ್ದು ಅಂತ ನೋಡೋದಾದರೆ 2015ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗುತ್ತೆ. ಏಪ್ರಿಲ್ 11, 2015ಕ್ಕೆ. 2016ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು ಅಂತೇಳಿ 2015ರಲ್ಲಿ ಹೇಳಿದಾಗ ಇವರ ಒಂದು ಕಾಲಮಿತಿಯನ್ನು, ಅಂದರೆ ಒಂದು ಇಷ್ಟು ಸಮಯದ ಒಳಗಡೆ ಇದು ರೆಡಿ ಆಗಬೇಕು ಅನ್ನೋಂಥ ಆಧಾರದಲ್ಲಿ ತಯಾರು ಮಾಡ್ಕೊಂಡಿದ್ರು. ಆದರೆ 2016ರ ಏಪ್ರಿಲ್ ತಿಂಗಳಿನಲ್ಲಿ, ಇನ್ಫ್ಯಾಕ್ಟ್ ಏಪ್ರಿಲ್ 14ರಂದು ಜಾತಿ ಗಣತಿಯಲ್ಲಿ ಸಿಕ್ಕಿದಂತಹ ಪ್ರಮುಖ ಜಾತಿಗಳ ಜನಸಂಖ್ಯೆ, ಎಲ್ಲ ಜಾತಿಗಳದಲ್ಲ, ಪ್ರಮುಖ ಜಾತಿಗಳ ಜನಸಂಖ್ಯೆಯ ಒಂದಿಷ್ಟು ಮಾಹಿತಿ ಸೋರಿಕೆ ಆಯಿತು. ಅದು 2016ರಿಂದ ಕಳೆದ 9 ವರ್ಷಗಳಿಂದಲೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ಇರತಕ್ಕಂಥ ಸೋರಿಕೆಯಾದಂತಹ ಮಾಹಿತಿ. ಇನ್ನು 2018ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರ ಕಳೆದುಕೊಳ್ಳುವವರೆಗೂ ಕೂಡ, ಅವರ ಅಧಿಕಾರ ಕೊನೆಗೊಳ್ಳುವವರೆಗೂ ಕೂಡ ಈ ಸಮೀಕ್ಷೆಯ ವರದಿ ಸಲ್ಲಿಕೆ ಆಗೋದಿಲ್ಲ. 16ರಲ್ಲಿ ಸಲ್ಲಿಕೆ ಆಗಬೇಕಿತ್ತು, 18 ಮೇ ತಿಂಗಳವರೆಗೂ ಕೂಡ ಅದು ಸಲ್ಲಿಕೆ ಆಗೋದಿಲ್ಲ. ಅವಧಿ ಮುಕ್ತಾಯವಾದರೂ ಕೂಡ ಆವಾಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಕಾಂತರಾಜ್ ಅವರ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ನಂತರ ಅವರನ್ನ ಮತ್ತು ಕಂಟಿನ್ಯೂ ಮಾಡಲಾಗುತ್ತೆ. ಕಾರಣ ಇಷ್ಟೇ, ಸಮೀಕ್ಷೆಯ ವರದಿಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ. ಮುಂದೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಜಾತಿ ಗಣತಿಯ ವರದಿ ಸಲ್ಲಿಕೆಗೆ ಕಾಂತರಾಜ್ ಅವರು ಮುಂದಾಗ್ತಾರೆ. ಯಾಕೆಂದ್ರೆ ಅವತ್ತು ಸಿದ್ದರಾಮಯ್ಯನವರು ರಾಜಕೀಯವಾಗಿ ಹಿನ್ನಡೆಯನ್ನು ಅನುಭವಿಸಿರ್ತಾರೆ. ಅವರು ಕೇವಲ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ಕಾರಣಕ್ಕಾಗಿ ರಾಜಕೀಯದ ಪ್ರಾಬಲ್ಯವನ್ನು ಪಡೆಯುವಂತಹ ನಿಟ್ಟಿನಲ್ಲೂ ಕೂಡ ಈ ವರದಿಗೆ ಹೆಚ್ಚು ಮನ್ನಣೆಯನ್ನು, ಮಾನ್ಯತೆಯನ್ನು ಕೊಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಮೂಲಕವಾಗಿ ಅಂಗೀಕರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಅದು ವಿಫಲ ಆಗುತ್ತೆ. ಕುಮಾರಸ್ವಾಮಿ ಅವರು ಅದನ್ನು ಸ್ವೀಕರಿಸುವುದಿಲ್ಲ. ಕಾರಣಗಳು ಬೇರೆ ಬೇರೆ ಇದ್ದಾವೆ, ರಾಜಕೀಯದ ಕಾರಣಗಳು ಬೇರೆ ಬೇರೆ ಇತ್ತು. ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಜಾತಿ ಗಣತಿ ವರದಿಯ ಮೂಲ ಪ್ರತಿಯ ಬಗ್ಗೆ ಚರ್ಚೆ ಶುರುವಾಗಿತ್ತು. ಈಗ ಏನು ಅಶೋಕ್ ಅವರು ತೋರಿಸ್ತಾ ಇರುವಂತಹ ಡಾಕ್ಯುಮೆಂಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂಥದ್ದೇ. ಮೂಲ ಜಾತಿ ಗಣತಿ ವರದಿಯಲ್ಲಿ ಕಾರ್ಯದರ್ಶಿಯ ಸಹಿ ಇರಲಿಲ್ಲ ಅನ್ನುವಂಥ ಆರೋಪ ಆಗಲೇ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲದೆ ಮುಚ್ಚಿದ ಏನು ಸೀಲ್ಡ್ ಕವರ್ಗಳಲ್ಲಿದ್ದಂತಹ ವರದಿಯು ಕೂಡ ಇಲ್ಲ ಅನ್ನುವಂಥದ್ದು ಬಂದಿತ್ತು. ಕಾಂತರಾಜು ಅಧ್ಯಕ್ಷರಾಗಿದ್ದ ಅವಧಿಯ ದತ್ತಾಂಶವನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಈಗ ಇದನ್ನ ಆಗ ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಸಂದರ್ಭ ಜಯಪ್ರಕಾಶ್ ಹೆಗಡೆ ಅವರು ಸ್ಪಷ್ಟಪಡಿಸಿದ್ರು. ಆ ವರದಿ ಈಗ ಸಲ್ಲಿಕೆ ಆಗಿದೆ. ಹೀಗಾಗಿ ಇದನ್ನ ನಕಲಿ ಅಂತ ಹೇಳಕ್ಕಾಗಲ್ಲ, ಇದು ಮತ್ತೊಂದು ವರದಿ ಆಗಿರುತ್ತೆ. ಆದರೆ ಮೂಲ ಡಾಟಾ ಏನಿದೆ, ದತ್ತಾಂಶ ಏನಿದೆ, ಅದು ಮೂಲ ಹಾಗೆಯೇ ಇದೆ ಅನ್ನುವಂಥದ್ದು ಕೂಡ ಆಯೋಗದಿಂದ ಸಿಕ್ಕಿರುವಂತಹ ಸಮರ್ಥನೆ.